ಹರೇ ಕೃಷ್ಣ. ಮಕ್ಕಳ ಇವತ್ತಿಂದ 100 ಡೇ ಚಾಲೆಂಜ್ ಸ್ಟಾರ್ಟ್ ಮಾಡ್ತೀನಿ, ಗೊತ್ತಾಯ್ತಾ? ಕರೆಕ್ಟಾಗಿ ಕ್ಲಾಸ್ಗಳಿಗೆ ಅಟೆಂಡ್ ಮಾಡಬೇಕು. ಯಾರ್ಯಾರು ಅಂಡರ್ ವೆಯ್ಟ್ ಅಂತ ಹೇಳಿದ್ದೀನಿ, ಅಂಡರ್ ವೆಯ್ಟಲ್ಲಿರೋರು ಹೆಲ್ದಿ ವೆಯ್ಟಿಗೆ ಬರಬೇಕು. ಓವರ್ ವೆಯ್ಟ್ ಯಾರ್ಯಾರಿಗೆ ಹೇಳಿದ್ದೀನಿ ಅವ್ರು ನನಗೆ ವೆಯ್ಟ್ ಲಾಸ್ ಮಾಡಿ ತೋರಿಸ್ಬೇಕು. ವೆಯ್ಟ್ ಲಾಸ್ ಸುಮ್ಮನೆ ಬರೋಲ್ಲ, ಸಿಕ್ಕಾಬಟ್ಟೆ ಎಫರ್ಟ್ ಹಾಕಬೇಕು. ಹಾಗೆ ಅಂಥೇಳಿ 4 ದಿವಸಕ್ಕೆ ಎಫರ್ಟ್ ಹಾಕಿ 5ನೇ ದಿವಸ ಮನೇಲಿ ಕೂತ್ಕೊಳ್ಳೋದಲ್ಲ. 100 ಡೇಸ್ ಟೈಮ್ ಕೊಡ್ತಾಯಿದ್ದೀನಿ ನಾನು. ಇವತ್ತು ಡೇ 1 ರಿಲ್ಯಾಕ್ಸ್ ಇದೆ. ಡೇ 2 ಸ್ಟಾರ್ಟ್ ಆಗುತ್ತೆ, ಅರ್ಥ ಆಯ್ತಲ್ಲ? ಇವತ್ತೆಲ್ಲ ವೈಟ್ ಕಲರ್ ಬಟ್ಟೆ ಹಾಕ್ಕೊಂಡಿದ್ದೀರಾ, ಬೇಡ, ಇಲ್ಲಿಗೆ ಮುಗಿಸ್ತೀನಿ ನಾನು ಇವತ್ತಿಗೆ. ಮತ್ತು ಅಂಡರ್ ವೆಯ್ಟಲ್ಲಿರೋರು ಹೆಲ್ದಿ ವೆಯ್ಟ್ ತೋರಿಸಿದ್ರೆ ಅದಕ್ಕೊಂದು ಪ್ರೈಸ್ ಕೊಡ್ತೀನಿ. 100ನೇ ದಿನ ಯಾವತ್ತು ಮತ್ತು 100 ಡೇಸ್ ಫಿನಿಷ್ ಆಗುತ್ತೆ ಅವತ್ತು ಒಂದು ಪ್ರೈಸ್ ಇದೆ ಅವರಿಗೆ. ಯಾರಿಗೆ? ಅಂಡರ್ ವೆಯ್ಟಲ್ಲಿರೋರು ಹೆಲ್ದಿ ವೆಯ್ಟಿಗೆ ಬಂದು ತೋರಿಸಿದ್ರೆ. ಸೆಕೆಂಡ್, ಓವರ್ ವೆಯ್ಟಲ್ಲಿರೋರು ಮ್ಯಾಕ್ಸಿಮಮ್ ಯಾರು ಕಮ್ಮಿ ಮಾಡ್ತಾರೋ ವೆಯ್ಟ್ನ, ಗೊತ್ತಾಯ್ತಲ್ಲ? ಮ್ಯಾಕ್ಸಿಮಮ್ ವೆಯ್ಟ್ ಕಮ್ಮಿ ಆಗಿರಬೇಕು. ಮ್ಯಾಕ್ಸಿಮಮ್ ವೆಯ್ಟ್ ಕಮ್ಮಿ ಆದರೆ ಅದರಲ್ಲಿ 2 ಪ್ರೈಸ್ ಇಡ್ತೀನಿ ನಾನು. ಒಂದು ಹೆಲ್ದಿ ವೆಯ್ಟಿಗೆ ಬರೋರಿಗೆ, ಇನ್ನೊಂದು ಮ್ಯಾಕ್ಸಿಮಮ್ ವೆಯ್ಟ್ ಕಮ್ಮಿ ಮಾಡಿದವರಿಗೆ. ಏನು ಮೆಥಡ್ ಹೇಳ್ಕೊಟ್ಟಿದ್ದೀನೋ ಅದನ್ನು ಯೂಸ್ ಮಾಡಬೇಕು ನೀವು. ಓವರ್ ವೆಯ್ಟಲ್ಲಿರೋರು. ಅಂಡರ್ ವೆಯ್ಟಲ್ಲಿರೋರಿಗೆ ಏನಿಲ್ಲ. ಅಂಡರ್ ವೆಯ್ಟಲ್ಲಿರೋರಿಗೆ ನಾವು ಹೇಳಿದ್ದೀವಲ್ಲ, ನೀವು ತಗೊಳ್ಳೋ ಫುಡ್ ಮೇಲೆ ಡಿಪೆಂಡ್ ಆಗಿರ್ತದೆ. ಆ ಫುಡ್ನ ತಗೊಳ್ಳಿ. ನೀವು ಚಾಕ್ಲೇಟ್ ತಿನ್ನೋದು, ಆಮೇಲೆ ಈ ಚಿಪ್ಸ್ಗಳನ್ನ ತಿನ್ನೋದು, ಕೇಕ್ಗಳನ್ನ ತಿನ್ನೋದು, ಜೀವನದಲ್ಲಿ ನೀವು ಯಾವತ್ತೂ ಹೆಲ್ದಿ ವೆಯ್ಟ್ ಬರೋಕ್ಕಾಗಲ್ಲ. ಎಲ್ಲ ಅಂಡರ್ ವೆಯ್ಟಲ್ಲಿ ಹಿಂಗೆ ನರಳಾಡ್ಕೊಂಡಿರ್ಬೇಕಾಗುತ್ತೆ. ಈಗಾಲ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್. ಈಗ ಮಳೆಗಾಲ ಮುಗಿಸಿದ ಮೇಲೆ ಇನ್ನು ನಮಗೆ ತುಂಬ ಡಿಫಿಕಲ್ಟ್ ಟೈಮ್ ಅದೆಲ್ಲ. ಈ ಟೈಮಲ್ಲಿ ನಮಗೆ ಭಾರಿ ಕಷ್ಟ ಆಗುತ್ತೆ ವೆಯ್ಟ್ ಲಾಸ್ ಮಾಡಿಸೋದು. ನಾನು ಹೇಳಿದ್ದೀನಲ್ಲ, ಈಸಿ ಮೆಥಡ್ ಏನು ಹೇಳ್ಕೊಟ್ಟಿದ್ದೀನೋ ಅದನ್ನು ಯೂಸ್ ಮಾಡಲೇಬೇಕು, ಅರ್ಥ ಆಯ್ತಾ? ಜಾಸ್ತಿ ಫುಲ್ ಓವರ್ಗಳನ್ನ ಹಾಕೋ ಬನ್ನಿ, ಫುಲ್ ಸ್ಲೀವ್ಸು ಬಟ್ಟೆಗಳನ್ನ ಹಾಕ್ಕೊಂಡು ಎಕ್ಸಸೈಸ್ ಮಾಡೋಕ್ಕೆ ಬನ್ನಿ ಜಾಸ್ತಿ, ಗೊತ್ತಾಯ್ತಾ? ವಾರ್ಮ್ ಅಪ್ ಆಗೋ ತನಕ ಫುಲ್ ಸ್ಲೀವ್ಸಲ್ಲೇ ಇರಬೇಕು ನೀವು ವಾರ್ಮ್ ಅಪ್ ಆಗಿ. ಆಮೇಲೆ ಅದಾದಮೇಲೆ ಯಾವಾಗ ಒಂದು ಸಲ ಬಾಡಿ ಒಂದು ಅರ್ಧ ಗಂಟೆ ವಾರ್ಮ್ ಅಪ್ ಆಯಿತು, ಅದಾದಮೇಲೆ ತೆಗ್ದಿಸಿ ಬೇಕಾದರೆ ತೊಂದರೆ ಇಲ್ಲ. ನಾನು ಹೇಳ್ಕೊಟ್ಟಿರೋ ಮೆಥಡ್ ಯಾರ್ಯಾರಿಗೆ ಏನೇನು ತೊಗೊಳಕ್ಕೆ ಹೇಳಿದ್ದೀನಿ ಅದನ್ನ ತಗೊಳ್ಳೇಬೇಕು. ನೀವು ಊಟ ಮಾಡಿ, ನೀವು ಚಾಕ್ಲೇಟ್ ಗೀಕ್ಲೇಟ್ ತಿಂದ್ಕೊಂಡಿದ್ರೆ ಆಗಲ್ಲ. ಇವಾಗ ಎಕ್ಸಸೈಸ್ ಇಲ್ಲಿ ಟಫ್ ಎಕ್ಸಸೈಸ್ ಇದೆ, ನೀವು ಬೇರೆ ಮಕ್ಕಳಿಗೆ ಕಂಪೇರ್ ಮಾಡ್ಕೊಳಕ್ಕೆ ಹೋಗಬೇಡಿ ನಿಮ್ಮನ್ನು, ಗೊತ್ತಾಯ್ತಾ? ನೀವೆಲ್ಲ ಚೆನ್ನಾಗಿ ಮಾಡ್ತಿದ್ದೀರಾ. ಈ ವರ್ಕೌಟ್ ಇದೆಯಲ್ಲ, ಆರ್ಮಿಲಿ ಮಾಡಿಸುವಂಥ ವರ್ಕೌಟ್ಗಳು, ಮಿಲಿಟ್ರಿ ವರ್ಕೌಟ್ಸ್ ಅಂತಾರೆ ಇದಕ್ಕೆ, ಗೊತ್ತಾಯ್ತಾ? ನಾನು ಅಲ್ಲಿದ್ದು 1% ಅಷ್ಟೇ ಮಾಡಿಸ್ತಿರೋದು ಈಗ ನಿಮ್ಮ ಹತ್ರ. ಇನ್ನು 99% ಮಾಡಿಸಿದ್ರೆ ಎಷ್ಟು ಟಫ್ ಇರ್ಬೋದು ಯೋಚನೆ ಮಾಡಿ. ನಾನು ಮಿಲಿಟ್ರಿ ವರ್ಕೌಟಲ್ಲಿ 1% ಮಾಡಿಸ್ತಾ ಇದ್ದೀನಿ ನಿಮಗೆ. ಇನ್ನು 99% ಮಾಡಿಸಿದ್ರೆ ಎಷ್ಟು ಟಫ್ ಇರ್ಬೋದು, ಕರೆಕ್ಟಾ? ನೀವು ಫಿಟ್ ಆಗಬೇಕು. ಫಿಟ್ ಆದರೆ ಎಲ್ಲ ಸರಿಯಾಗುತ್ತೆ. ಎಲ್ಲರೂ ಫಿಟ್ ಆಗ್ತೀರಾ 100%. ನನ್ನ ಕ್ಲಾಸಿಗೆ ಬಂದವರು 100% ರಿಸಲ್ಟ್ ಕೊಟ್ಟೇ ಬಿಡೋದು. ಸುಮ್ಮನೆ ಕಟ್ಟುಗಳನ್ನ ಹೊಡಿಯೋಕ್ಕೆ ಹೋಗಬೇಡಿ. ಇಂಟ್ರೆಸ್ಟ್ ಮಾಡಿ 100ನೇ ದಿನಕ್ಕೆ ನೀವೆಲ್ಲ ಫಿಟ್ ಆಗಿರುವಂಥ ಮಕ್ಕಳಾಗಿರ್ಬೇಕು. ಇಲ್ಲಿ ಆಮೇಲೆ 100 ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಸಾಕಷ್ಟು ಮಕ್ಕಳು ಓವರ್ ವೆಯ್ಟಲ್ಲಿದ್ದೀರಾ, ಇನ್ನೂ ಜಾಸ್ತಿ ಮಕ್ಕಳು ಅಂಡರ್ ವೆಯ್ಟಲ್ಲಿದ್ದೀರಾ. ಹೆಲ್ದಿ ವೆಯ್ಟಲ್ಲಿರೋದು ಇಷ್ಟು ಮಕ್ಕಳಲ್ಲಿ ಬರೀ 3-4 ಜನ ಮಾತ್ರ ಹೆಲ್ದಿ ವೆಯ್ಟಲ್ಲಿರೋವಂಥದ್ದು. ಹಾಂ, ಡೌನ್ ಮಾಡಿ ಕೈ. ಹೆಲ್ದಿ ವೆಯ್ಟಿಗೆ ಬನ್ನಿ. ನೀವು ಚಾಕ್ಲೇಟ್ಗಳನ್ನ ಚಿಪ್ಸ್ಗಳನ್ನ ತಿಂದ್ಕೊಂಡಿದ್ರೆ ಹೆಲ್ದಿ ವೆಯ್ಟಲ್ಲಿ ಇರಲ್ಲ, ಹೇಳ್ತಾ ಇದ್ದೀನಿ. ಮುಂದೆ ಲೈಫಿಗೆ ತುಂಬ ಅಗತ್ಯ ಇರುವಂಥದ್ದು ಇದೆಲ್ಲ. ನೀವು BMI ಪ್ರಕಾರ ಹೋಗಿ. BMI ಏನಂತೇಳಿ ನಾನು ವೀಡಿಯೋಗಳನ್ನ ನೆಕ್ಸ್ಟ್ ಮಾಡಿ ಹಾಕ್ತೀನಿ ನಾನು. ಸ್ವಲ್ಪ ಇದನ್ನು ಸೀರಿಯಸ್ ಆಗಿ ತಗೊಳ್ಳಿ. ಎಜುಕೇಷನ್ ಜೊತೆ ಇದನ್ನು ಬೇಕು 100%. ಇದು ಫಸ್ಟ್ ಬೇಕಾಗಿರೋದು ನಿಮ್ಮದು ಹೆಲ್ತ್, ಆಮೇಲೆ ಎಜುಕೇಷನ್, ಗೊತ್ತಾಯ್ತಾ? ನೀವು ಚೆನ್ನಾಗಿ ಫಿಟ್ ಆಗಿದ್ದರೆ ಎಷ್ಟು ಬೇಕಾದ್ರೂ ಓದ್ಕೊಂಡು ಹೋಗ್ಬೋದು. ನೀವು ಅನ್ಫಿಟ್ ಆಗಿದ್ದರೆ ಹೆಂಗೆ ಓದೋಕ್ಕಾಗ್ತದೆ? ಆಮೇಲೆ ಇನ್ನೊಂದು ನಮ್ಮ ಲ್ಯಾಂಗ್ವೇಜಲ್ಲಿ, ಸ್ಪೋರ್ಟ್ಸ್ ಲ್ಯಾಂಗ್ವೇಜಲ್ಲಿ ಅನ್ಫಿಟ್ ಅಂದರೆ ಅಯೋಗ್ಯ ಅಂತ ಅಲ್ಲ, ಆಯಿತಾ? ಫಿಟ್ಟದು ವಿರೋಧ ಪದ ಯಾವುದು? ಅನ್ಫಿಟ್, ಗೊತ್ತಾಯ್ತಾ? ಯಾರು ಫಿಟ್ ಆಗಿರ್ತಾರೆ ಅದ್ರ ವಿರೋಧ ಅನ್ಫಿಟ್. ನೀವೆಲ್ಲ ಫಿಟ್ ಆಗೋಕ್ಕೆ ಬಂದಿರೋದು. ಹೇಳಿದ್ದನ್ನು ಕರೆಕ್ಟಾಗಿ ಮಾಡಬೇಕಿನ್ನು ಡೈಲಿ. 100 ದಿನ ಚಾಲೆಂಜ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಆರಾಮಲ್ಲಿ 100 ದಿನದಲ್ಲಿ 50 ದಿನ ಏನಾದ್ರು ಕಟ್ಟು ಹೊಡ್ಕೊಂಡು ಮನೇಲಿ ಮಾಡ್ಕೊಂಡ್ರೆ ಇಲ್ಲಿ ರಿಸಲ್ಟ್ ಸಿಗಲ್ಲ. ಮ್ಯಾಕ್ಸಿಮಮ್ ಕ್ಲಾಸ್ಗಳನ್ನ ಅಟೆಂಡ್ ಮಾಡಿ, ಅರ್ಥ ಆಯ್ತಾ ಮಕ್ಕಳೇ? ಹಾಂ, ನಾನು ಏನು ಹೇಳ್ತೀನಿ ಕರೆಕ್ಟಾಗಿ ಫಾಲೋ ಮಾಡಬೇಕು.